ಎಸ್, ಈಗ ಸಿನಿಮಾ ರಿಲೀಸ್ ಹಿಂದಿನ ದಿನವೇ ನಿಮಗೆ ಈ ರೀತಿ ಒಂದು ಘಟನೆ ಎದುರಾಯಿತು, ರೇಪ್ ಅತ್ಯಾಚಾರ ಅನ್ನೋದು ನಿಮ್ಮ ಆಪ್ತರೆ ನಿಮ್ಮ ಜೊತೆಗಿದ್ದಂಥವ್ರೆ ಮಾಡಿದಾಗ ಏನು ಅದನ್ನು ಫೇಸ್ ಮಾಡಿದ್ದು ಸನ್ನಿವೇಶ ಆಗಿದೆ? ಸ್ಪೇಸ್ ಏನಿಲ್ಲ ಸರ್, ಈಗ ಅವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವು ಏನೇನು ಮಾತಾಡಿದ್ದೀವಿ ಅದು ಕಾನೂನು ಏನಿದೆ ಅದು ನಡೀತಾ ಇದೆ. ಅದಕ್ಕೆ ಏನಿದೆ ಕಾನೂನು ಅದು ತಲೆ ಬಾಗ್ತೀವಿ. ದೇವರು ನಾನು ಒಬ್ಬಿದ್ದಾನೆ ಮಾತಾಡೋಣ. ಇದೆಲ್ಲ ವಿಚಾರ ಒಂದು ಕಡೆ ಆದರೆ ಶಿವಣ್ಣ, ದರ್ಶನ್, ಧ್ರುವ ಅವ್ರ ಬಗ್ಗೆ ಮಾತಾಡೋದು ಆಡಿಯೋ ಎಲ್ಲೋ ನಿಮ್ಮ ಇಡೀ ಕರಿಯರ್ಗೆ ಕಲ್ಲಾಗ್ತದೆ ಅದು ಸರ್ ನನಗೆ ವಾಸ್ತವ ಜನಕ್ಕೆ ಗೊತ್ತಾಗ್ತಿದೆ. ಈಗ ಪ್ಲ್ಯಾನಡ್ ಅನ್ನೋದು ನಾವು ದಡ್ರಲ್ಲ, ಎಲ್ಲರಿಗೂ ಜನಕ್ಕೆ ಗೊತ್ತಾಗ್ತಿದೆ. ಪ್ಲ್ಯಾನ್ ಈಗ ಒಂದು ರೇಪ್ ಅಂತ ಕೊಟ್ಟಾಗ ಅದಕ್ಕೆ ಜನಕ್ಕೆ ರಿಯಾಕ್ಟ್ ಮಾಡಿದಾಗ ಅದು ಎಲ್ಲಿ ಪಾಸಿಟಿವ್ ಆಗುತ್ತೋ, ಜನಕ್ಕೆ ಜನ ಬೇಕಾಗೇ ಬಂದವರಂತ ಜನ ಥಿಯೇಟ್ರಿಗೆ ಹೋಗಿ ಸ್ಟಾರ್ಟ್ ಆಗ್ತದೋ, ಅದಕ್ಕೆ ಆಡಿಯೋ ಇನ್ನೊಂದು ಅದ್ರ ಮೇಲೆ ಇನ್ನೂ ಬಿಗಿಯಾಗಿ ಒಂದು ಸ್ಟಿಕ್ ಆನ್ ಮಾಡ್ತಾರೆ. ಅಂದರೆ ನಿಲ್ಲಿಸ್ಬೇಕು, ಇದನ್ನು ಏನಾರು ಒಂದು ಮಾಡಬೇಕು ಅಂತ ಪ್ಲ್ಯಾನೆಡ್ ಅನ್ನೋದು ಗೊತ್ತಾಗ್ತಿದೆ. ಅದ್ರ ಬಗ್ಗೆ ನಾವೇನು ಹೇಳೋಂಗಿಲ್ಲ. ಮತ್ತು ಶಿವಣ್ಣವ್ರ ಬಗ್ಗೆ ನಾವು ಆ ಥರ ಹೇಳೋಂಗೆ ಇಲ್ಲ. ನಾವು ನಮ್ಮ ಇಂಡಸ್ಟ್ರಿಗೆ ಆಲದ ಮರ ಅವ್ರ ಬಗ್ಗೆ ನಾವು ಯಾಕಂದ್ರೆ ಅಣ್ಣವ್ರು ನಮ್ಮಲ್ಲೂ ಫೋಟೋ ಇದೆ. ಶ್ರೀಕಂಠ ಮೂವಿಲಿ ಅವ್ರ ಜೊತೆ ಜೂನಿಯರ್ ಆರ್ಟಿಸ್ಟಾಗಿ ಕೆಲಸ ಮಾಡಿದ್ದೀನಿ, ಅವ್ರ ಫೋಟೋ ನಮ್ಮಲ್ಲೂ ಇದೆ. ಆಮೇಲೆ ಅವ್ರ ಬರ್ತಡೇ ದಿವಸ ಇವತ್ತು ಚಂದ್ರಪಟ್ಟಣಕ್ಕೆ ಹೋಗಿ ಅಮ್ಮ ಆಶ್ರಮ ನಾಗಣ್ಣ ಅಂತಿದ್ದಾರೆ, ಅವ್ರ ಬರ್ತಡೇ ದಿವಸ ಏನು ಮಾಡ್ತೀವಿ ನಾವು ಅಂತ ಸುಮ್ಮನೆ ನಾವು ಮೂರ್ತಿ ಸರ್ ಅಂತ ನಾವಿದ್ದೀವಿ, ನಾವು ಮಾಡ್ತೀವಿ. ಅವ್ರಿಗೆ ಆರೋಗ್ಯ ಇದಾದಾಗಲೂ ಕೂಡ ನಾವು ಪೂಜೆ ಮಾಡಿಸಿದ್ದೀವಿ. ಇನ್ನು ನಾವು ಡಿವೋರ್ಸ್ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ಸರ್, ಯಾಕೆಂದ್ರೆ ಅವ್ರನ್ನ ನಿಮಗೆ ಗೊತ್ತು, ಅವ್ರ ಕೆಣಕ್ತವ್ರು ಯಾರು ಇದು ಮಾಡಿಲ್ಲ. ಅಷ್ಟಾಗಿ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿರೋ ಜೈಲಲ್ಲೂ ಅಷ್ಟೇ ಸರ್, ಇದೆಲ್ಲ ಪ್ಲ್ಯಾನ್ಡು ಸರ್, ನೀವು ತಲೆ ಕೆಡಿಸ್ಬಿಡಿ, ನಾವು ಸಪೋರ್ಟ್ ಮಾಡ್ತೀವಿ ಸರ್, ತಲೆ ಕೆಡಿಸ್ಬಿಡಿ. ಎಲ್ಲರೂ ಒಳಗಡೆ ಜೈಲಲ್ಲೂ ಸುಮಾರು ಜನ ಫ್ಯಾನ್ಸ್, ಎಲ್ಲರ ಫ್ಯಾನ್ಸು ಇದ್ದರು, ಸುಮಾರು ಹೇಳಿದರು. ಬಟ್ ಒಂದು ಕಡೆ ಬೇಜಾರು ಅಂದರೆ ಇದಕ್ಕೆಲ್ಲ ನಾನು ಕ್ಲಾರಿಟಿ ಕೊಡ್ತೀನಿ. ಸಿನಿಮಾ 3 ವರ್ಷ ತುಂಬ ಸ್ಟ್ರಗಲ್ ಮಾಡಿರೋಂಥ ಸಿನಿಮಾ. 3 ವರ್ಷ ಅನ್ನ ನೀರು ಡಯಟ್ಗಳೆಲ್ಲ ಮಾಡಿ, ಊರೆಲ್ಲ ಕೆಲಸಗಳೆಲ್ಲ ಬಿಟ್ಟು ಎಲ್ಲ ಮಾಡಿ ತೂಗಿ ಇದಕ್ಕೊಂದು 2 ಜನ 3 ಜನ ಡೈರೆಕ್ಟ್ರು ಹೊಸಬ್ರಿಗೆ ನಾನು ಯಾಕೆ ಹೀರೋಗಿ ಮಾಡಬೇಕು ಅಂತ 2 ಜನ ಚೇಂಜ್ ಆಗ್ತಾರೆ. ಇನ್ನೊಬ್ಬರು ಬರ್ತಾರೆ, ಅವರು ಸರಿಯಾಗಿ ಇವನಿಗೆ ಏನು ಮಾಡೋದು ಅಂತ ಕಥೆನೇ ಬಿಟ್ಕೊಡ್ತಿರಲಿಲ್ಲ. ಅವರು ಒಂಥರ ಮುಚ್ಚಿ ಮರೆಯಲ್ಲಿ ಒಂದು ಕೆಲಸ ಮಾಡಿದರು, ಅವರು ಚೇಂಜ್ ಆಯ್ತಾರೆ. ಕೊನೆಗೆ ರಾಮನಾರಾಯಣ ಸರ್ ಬಂದು ಒಂದು ಹೊಸ ಪ್ರತಿಭೆ ಹುಟ್ಟಾಕಬೇಕು ಅಂತ ಅವರು ನಮ್ಮ ಯೋಗರಾಜ್ ಭಟ್ರು ಸರ್ ಈ ಸಿನಿಮಕ್ಕೆ ಒಂದೊಂದಲ್ಲ ಸರ್ ಪ್ರಾಬ್ಲಮ್ ಆಗಿರೋದು ಆಗಿದೆ ಬರ್ತಾ ಆಗ್ತಾನೆ ಇದೆ. ಒಂದು ಮಧ್ಯ ಏನೋ ಒಂದು ಆಗ್ತಿದೆ, ಮಧ್ಯೆ ಇದು ಯಾವುದೋ ಒಂದು ಇನ್ಸಿಡೆನ್ಸ್ ನಡೆಯುತ್ತೆ, ಸಿನಿಮಾನೇ ರಿಲೀಸ್ ಮಾಡಲ್ಲ ಅಂತಾರೆ, ಕೊನೆಗೆಲ್ಲ ಮುಗಿಯುತ್ತೆ. ಆದರೆ ಒಂದು ಕರೆ ಬಂದಿದ್ದಕ್ಕೆ ನನಗೆ ಇನ್ನೂ ಅದು ತಡ್ಕೊಳಕ್ಕಾಗ್ತಿಲ್ಲ. ಭಾವಪೂರ್ವ ಶ್ರದ್ಧಾಂಜಲಿ ರೆಡಿ ಮಾಡ್ಕೋ ಫೋಟೋ ಇಡೀ ಕರ್ನಾಟಕ ನೀನು ನೋಡಿಯೋಕ್ಕೆ ರೆಡಿ ಆಗವ್ರೆ ಅಂತ ಅಂದರು. ಯಾಕೆ ಏನಾಯಿತು ಅಂತ ನಮಗೇನು ಬೇಕು ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ಅದು ಹೆಂಗೆ ಬದುಕ್ತೀವಿ ಬದುಕು ಅಂದರು. ನಾನು ಅವ್ರ ಹೆಸ್ರೂ ಹೇಳಲ್ಲ, ಯಾರು ಸವಾಸನೂ ಬೇಡ. ನಮಗೆ ಹೆಂಡ್ರು ಮಕ್ಕಳವ್ರೆ, ಹಳ್ಳಿಲಿರ್ತಾರೆ, ಒಬ್ಬೊಬ್ಬರೇ ಮನೇಲಿರ್ತಾರೆ, ನಾವು ಯಾರು ಸವಾಸನೂ ಬೇಡ ಸರ್. ಮನು ಚೇತರಿಸ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕು, ಆದರೆ ಕಲೆ ಕುಗ್ಗಿಲ್ಲ ಸರ್. ಕಲೆ ಅದೇ ಕಲಾವಿದನಾಗಿ ಶಾರದೆ ಯಾವತ್ತೂ ಸಾವೇ ಇಲ್ಲ ಅದಕ್ಕೆ. ಬಟ್ ಸ್ವಲ್ಪ ದಿವಸ ಕುಗ್ಗಿದ್ದೀನಿ, ಎದಾಗಬೇಕು ಸರ್. ಯಾರು ಇಷ್ಟೆಲ್ಲ ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದವರು ಸರ್ ಇದ್ದಾರೆ ಸರ್, ಒಂದು 3, 4, 5 ಜನ ಇದ್ದಾರೆ. ನಾವು ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ನಾವು ಒಂದು ಸತಿ ತುಣಿದ ಮೇಲೆ ಮತ್ತೆ ಅದನ್ನು ಕ್ಲೀನ್ ಮಾಡ್ಕೊಳಕ್ಕೆ ಹೋಗ್ಬೇಕು ಹೊರತು ಮತ್ತು ನಾವು ಅವ್ರ ಹೆಸರು ಹೇಳೋದು, ಮತ್ತು ಅವ್ರು ರಿಯಾಕ್ಟ್ ಮಾಡೋದು, ಮತ್ತಿನ್ನೇನೋ ಒಂದು ಬೇರೆ ಆಡಿಯೋ ಬಿಡೋದು, ನಾವೇನೋ ಒಂದು ಮಾಡೋದು, ಅದು ಮಾಡಬಾರ್ದು. ಮತ್ತು ನಾನು ಇನ್ನು ಮುಂದಕ್ಕೆ ನನಗೆ ಒಂದು ಅನಿಸಿದ್ದು, ಇಷ್ಟು ದಿವಸ ಏನೋ ಸ್ವಲ್ಪ ಹುಡುಗಾಟದಲ್ಲಿ ಚೈಲ್ಡ್ ಥರ ಏನೋ ಆಡ್ಕೊಂಡಿದ್ದೆ ಅಂತ ನನಗೆ ಅನ್ನಿಸ್ತು. ಈಗ ಒಂದು ಒಳ್ಳೆ ಬುದ್ಧಿ ಕಲಿಸಿದ್ದಾರೆ, ಜೈಲು ಒಂದು ಒಳ್ಳೆ ಪಾಠ ಕಲಿಸಿದೆ. ಇನ್ನು ಮುಂದಕ್ಕೆ ನಾನು ಹೆಂಗೆ ಬುದ್ಧಿ, ಇಷ್ಟು ದಿವಸ ನಾನು ಕನ್ನಡಿಗರು ಯಾರ್ಯಾರು ಸ್ಟ್ರೈಕ್ ಮಾಡಿದ್ರು, ಯಾರ್ಯಾರು ಬೈದ್ರು ತಪ್ಪಲ್ಲ. ನನಗೆ ಅದು ಆಡಿಯೋ ಕೇಳಿದಂಗೆ ನನಗೆ ಮಯೂರಿತ್ತು, ನಮ್ಮ ಏನು ಗುರಿದು ಅಂತ ಈ ಥರದ್ದು ನನಗೆ ಅನ್ನಿಸ್ದಾಗ ಅವ್ರು ಅನ್ನಿಸೋದ್ರಲ್ಲಿ ತಪ್ಪಿಲ್ಲ. ನನಗೆ ಯಾರ್ಯಾರು ಬೈದವ್ರೆ ಏನೇನು ಅಂದಿದ್ದಾರೆ, ಎಲ್ಲರೂ ಕನ್ನಡಿಗರೇ ಅಂದವ್ರೆ, ಬೇರೆ ಭಾಷೆಯವರೇನು ಅಂದಿಲ್ಲ. ನನಗೆ ಎಲ್ಲ ತಂದೆ ತಾಯಿಗಳು ನನಗೆ ಬುದ್ಧಿ ಕಲೀಲಿ ಅಂತ ಬೈದವ್ರೆ ಹೊರತು ನನ್ನೇನು ಹೊಡೆದಾಕ್ಬೇಕು ಸಾಯಿಸ್ಬೇಕು ಅಂತ ಯಾರೂ ಅಂದಿಲ್ಲ. ಅವ್ರ ಮಾರ್ಗದರ್ಶನದಲ್ಲಿ ಒಂದು ಮುಂದಕ್ಕೆ ಇನ್ಮೇಲೆ ಏನು 2025 ಐತಲ್ವ, ಇನ್ಮೇಲೆ ಒಂದು ಒಳ್ಳೆ ಬುದ್ಧಿ ಕಲಿತು ಇನ್ನು ಮುಂದಕ್ಕೆ ಯಾರ ಜೊತೆ ಇರಬೇಕು, ಯಾರು ಸವಾಸ ಮಾಡಬೇಕು, ಯಾರ ಜೊತೆ ಹೆಂಗೆ ಮಾತಾಡಬೇಕು ಅನ್ನೋದನ್ನ ಒಂದು ತಿಳಿಸ್ಕೊಟ್ಟಿದ್ದು ಏನೋ ಮುಗೊತ್ತಿಲ್ಲ. ಮುಂದಕ್ಕೆ ದೊಡ್ಡದಾಗೋದನ್ನ ಇಲ್ಲಿಗೆ ಇದು ದೊಡ್ಡದೇ, ಏನು ಚಿಕ್ಕದಲ್ಲ. ನಿಮ್ಮ ಮಾತುಗಳು ನಿಮಗೆ ದುಬಾರಿ ಆಯ್ತಾ ಅಂತ ಅನಿಸ್ತಾ? ಏನು ಅದನ್ನು ನೀವು ಪ್ರಜ್ಞಾಪೂರ್ವಕವಾಗಿ ಮಾತನಾಡಿದ್ದ ಅಥವಾ? ನಂದು ಅಲ್ಲವೇ ಅಲ್ಲ ಸರ್, ನಾನು ಅದನ್ನು ಪ್ರತಿಯೊಂದು ಹೇಳ್ತೀನಿ. ಒಂದು ಟೈಮ್ ಬರುತ್ತೆ ಅದು ಏನಾಗಿದೆ ಏನು ಮಾಡಿದ್ದಾರೆ ಅಂತ. ಆಡಿಯೋ ಕ್ರಾಫ್ಟ್ ಮಾಡಿ ಆಡಿಯೋ ನಿಷೇಧದಲ್ಲಿ ಮಾತಾಡಿರೋದು ಮನುದೇ ಅಂತ ನಾನು ಯಾರ ಜೊತೆ ಎಣ್ಣೆ ಸಿಗರೇಟ್ ಕುಡಿದಿದ್ರೆ ಕರ್ಕೊಬನ್ನಿ ಸರ್. ಏನೋ ನಾನು ಯಾವುದೇ ಕಾರಣಕ್ಕೂ ಕೇಳಿ ನಾನು ಡಯಟಲ್ಲಿದ್ದವನು. ಇದು ಹೆಂಗಾಯಿತು ಏನು ಕತೆ ಅನ್ನೋದನ್ನು ನನಗೆ ಒಬ್ಬರು ಫೋನ್ ಮಾಡಿ ಹೇಳ್ತಾರೆ ಬೆಳಗ್ಗೆ. ಒಂದು ಆಡಿಯೋ ರೆಡಿ ಮಾಡಿದ್ದೀನಿ, 50,000 ಆಯಿತು. ಅದನ್ನು ಬಿಡಲ್ಲ ನಾನು, ಅದೊಂದು ಇನ್ಯಾವುದೋ ಆಡಿಯೋಗಳು ಬಿಡಲ್ಲ ನಾನು, ಪ್ರೂವ್ ಮಾಡ್ಕೊಳಕ್ಕೆ ಹೋಗಲ್ಲ. ಯಾಕೆಂದರೆ ಇವ್ನು ತಪ್ಪು ಮಾಡ್ಯವನೇ ಪ್ರೂವ್ ಮಾಡ್ಕೊಳಕ್ಕೆ ಬರ್ತಾವನೆ ಅಂತ ಅನಿಸುತ್ತೆ. ಈಗ ಏನು ದೊಡ್ಡವರಿಗೆ ಅಂದಿದ್ದೀನಿ ಅವ್ರ ಹತ್ರ ಹೋಗ್ತೀನಿ, ಇರೋ ಸತ್ಯ ಹೇಳ್ತೀನಿ ಅಣ್ಣ ಹಿಂಗೆಲ್ಲ ಮಾಡಿದರು. ಯಾಕೆ ಜನಕ್ಕೆ ವಾಸ್ತವ ಗೊತ್ತಾಗ್ತಿದ್ದಾರೆ ಸರ್, ನಾವು ಸುಳ್ಳು ಹೇಳೋಂಗಿಲ್ಲ, ವಾಸ್ತವ ಗೊತ್ತಾಗ್ತಿದೆ. ಒಂದು ರೇಪ್ ಅಂತ ಸರ್ ಅಲ್ವೇ ಅಲ್ಲ. ನಾನು ಹೇಳ್ತೀನಿ ಸರ್ ದೊಡ್ಡವ್ರದ್ದೆಲ್ಲ ಮಿಮಿಕ್ರಿ ಮಾಡ್ತಾರೆ. ಈಗ ನನ್ನ ಹತ್ರ ದುಡ್ಡಿದ್ದು ಬ್ಯಾಕ್ಗ್ರೌಂಡ್ ಇದ್ದಿದ್ರೆ ಅದು ಆಡಿಯೋ ನಂದಲ್ಲ ಅಂದರೆ ಜನ ಒಪ್ಕೊತಾ ಇದ್ರು. ನಮ್ಮ ಹತ್ರ ಇಲ್ಲ ಸರ್. ಊರಲ್ಲಿ ಯಾವುದೋ 1.5 ಎಕರೆ ಜಮೀನು ಇಟ್ಕೊಂಡು ಶುಂಠಿ ಅಲಗಡ್ಡೆ ಬೆಳ್ಕೊಂಡು ಅದ್ರ ಮೂಲಕ ಇಲ್ಲಿ ಯಾವುದೋ ಒಂದು ಕಲೆ ನಂಬ್ಕೊಂಡು ಎಲ್ಲರನ್ನೂ ಒಂದು ದೊಡ್ಡವ್ರ ಆಶೀರ್ವಾದ ತಗೊಂಡು, ಕುಲದಲ್ಲಿ ಕೇಳಿ ಯಾವುದೋ ಟೈಟ್ಲು ಶಿವಣ್ಣ ಅವ್ರದ್ದು ಅಂತ 50 ಸತಿ ಹೇಳಿದ್ದೀನಿ, ಅವ್ರು ಕೊಟ್ಟಿರೋಂಥ ಟೈಟ್ಲು, ಅಣ್ಣವ್ರ ಆಶೀರ್ವಾದ ಸಿಕ್ಕಿದ್ದು, ಇಷ್ಟೆಲ್ಲ ಹೇಳಿದವನು ಈ ಥರ ಧ್ರುವ ಸರ್ಜಾ ಸರ್ ನಮ್ಮ ಪೋಸ್ಟರ್ ಲಾಂಚ್ ಮಾಡ್ಯಾರ ಸರ್. ಯಾರಾದರೂ
ಅದು ಗೊತ್ತಿಲ್ಲ ಏನೇನು ಮಾಡಿದ್ದಾರೆ ಅಂತ. ಬಟ್ ನನಗೆ ಅದೊಂದು ಹೇಳಿದ್ದು ನನಗೆ ಇನ್ನೂ ಕಿವಿಲಿ ಗುಯ್ ಅಂತಿದೆ. ಬೆಳಿಗ್ಗೆ ಫೋನ್ ಮಾಡಿ ನಮಗೆ ಏನು ಮಾಡಬೇಕು 2 ಥರ ಪ್ಲ್ಯಾನ್ ಆಗಿದೆ, ನೀನು ರೇಪ್ ಅನ್ನೋದ್ರಲ್ಲಿ ಏನಾದರೂ ಬದುಕಿಸ್ಕೊಂಡ್ರೆ ಇನ್ನೊಂದು ನಾವು ರೆಡಿ ಮಾಡಿದ್ದೀವಿ, ಅದು ಹೆಂಗೆ ನೋಡೋಣ ಅಂತ ಅಂದರು. ಅದು ಯಾರು ಜೈಲಿಗೆ ಬಂದಮೇಲೆ ಆಡಿಯೋ ಬಂದಿದ್ದು? ಹ್ಞೂ ಸರ್, ಅದೇ. ಹಂಗಾದ್ರೆ ನಿಮ್ಗೆ ಜೈಲಿಗೆ ಬಂದಮೇಲೆ ಫೋನ್ ಮಾಡಿದ್ರೆ? ಇಲ್ಲ ಮುಂಚೆನೇ ಒಂದು ಹೇಳಿದ್ರು, ಇಂಟ್ ಕೊಟ್ಟಿದ್ರು 3 ಜನ. ನಾನು ಇಷ್ಟೆಲ್ಲ ಯಾಕೆ ಮಾಡ್ತಾಯಿದ್ರು, ಅದೇನು ಆಡಿಯೋ ಏನು ಕೊಡಿ ಹೋಗ್ಲಿ ನಿಮ್ಗೆ ಏನು ದುಡ್ಡು ಬೇಕಾ ಹೇಳಿ, ಏನೋ ಒಂದು ಮಾಡ್ಸೋಣ ಪ್ಲೀಸ್, ಹಿಂಗೆ ಯಾಕೆ ನನ್ನ ಜೀವನ ಹಾಳು ಮಾಡ್ತೀರಾ ಪ್ಲೀಸ್ ಅಂತ. ಅದು ಏನಾನ ಬೇರೆ ಆಯಿತು ನನಗೆ. ಸರ್ ನೀವು ನಂಬಲ್ಲ, ಈ ಸಿನಿಮಾದಲ್ಲಿ ನೀವು ಪ್ರಮೋಷನ್ ಮುಗಿಸ್ಕೊಂಡು ಬರ್ತೀನಿ, ಕುಣಿಗಾಲಲ್ಲಿ ಮೊಟ್ಟೆ ಹೊಡಿತಾರೆ 4. ನಾನು ಎಲ್ಲೂ ಪ್ರಸ್ತಾಪ ಮಾಡಿಲ್ಲ. ಮೊಟ್ಟೆ ಹೊಡಿತಾರೆ, ಅದು ಸುಮ್ಮನೆ ಅದೇ. ನಾನು ಟರ್ನ್ ಹೊಡ್ಕೊಂಡು ಕುಣಿಗಲ್ಲಿ ಏನು ಬರುತ್ತೆ ಮಾಡಿ ರೋಡಲ್ಲಿ ಹೆವಿ 140 ಹೊಡ್ಕೊಂಡು ಹೊಂಟೆ. ನಾನು ಅದು ಸುಮ್ಮನೆ ಅದೇ, ನಾನು ಏನೂ ಮಾತಾಡಿಲ್ಲ. ಅದು ಮಗ ನಾನು ಯಾವುದೂ ಹೇಳ್ಕೊಂಡಿಲ್ಲ ಸರ್. ಇದೆಲ್ಲ ಏನೋ ಒಂದು ದೊಡ್ಡ ಗೊತ್ತಿಲ್ಲ ಸರ್. ಏನು ಪ್ರಮೋಷನ್ ನೋಡಿ, ಹಾಸನದಲ್ಲಿ ಪ್ರಮೋಷನ್ ಮಾಡಿದೆ, ಬಸ್ ಸ್ಟ್ಯಾಂಡಲ್ಲಿ ಮಾತಾಡ್ತೀನಿ. ಪಾಪ ಪೊಲೀಸ್ನವ್ರೇನೋ ನಮಗೆಲ್ಲ ಸಹಕಾರ ನೀಡಿದ್ರಿಂದ ಫೋನ್ ಮಾಡಿದರು, ಮನು ನಿಮ್ಮ ಟೀಮ್ ಅವರೇ ನಿನ್ನ ಜೊತೆ ಬೆಳೆದಂಥವ್ರು ನನಗೆ ಫೋನ್ ಮಾಡಿ ಬಸ್ ಸ್ಟ್ಯಾಂಡ್ ಮೈಕ್ ಹೆಂಗೆ ತಗೊಂಡ ಅಂತ ಕಂಪ್ಲೇಂಟ್ ಮಾಡಿ ಅಂತ ಫೋನ್ ಮಾಡಿದ್ರು. ಮನು ಪಾಪ ನೀನು ಅಂಥವನ್ನೆಲ್ಲ ಮಾತಾಡಿದ್ದೆ ನಿಮ್ಮ ಸಿನಿಮಾಕ್ಕೆ ಅಂತ ಅವ್ರು ಅಲ್ಲೊಂದು ಕಂಪ್ಲೇಂಟ್ ಆಯಿತು. ಇಲ್ಲ ಆಯಿತು, ಇನ್ನೊಂದು ದಿವಸ ಕರೆಸಿ ಶರ್ಟಲ್ಲಿ ಅವ್ರದ್ದು ಹೊಡೆದ್ರು. ನಾನು ಅದನ್ನು ಎಲ್ಲೂ ಹೇಳಿ, ಅವರೇ ಹೊಡೆದ್ಬಿಟ್ಟು ಅವರೇ ಪೊಲೀಸರಿಗೆ ಫೋನ್ ಮಾಡಿದ್ರು. ನಮಗೆ ಜೈಲ್ ಮುಖ ನೋಡಿದವನಲ್ಲ, ಪೊಲೀಸ್ ಸ್ಟೇಷನ್ ಮುಖ ನೋಡಿದವನಲ್ಲ. ಯಾಕಂದ್ರೆ ನಮ್ಮ ತಾಯಿ ನಮ್ಮ ಅಜ್ಜಿ ಇವತ್ತು ನಾವು ಊರಲ್ಲಿದ್ದಾರೆ, ಫಸ್ಟೋಗಿ ಮೀಟ್ ಮಾಡ್ಬೇಕು, ಏನೋ ಫುಲ್ಲು ಸೈಡ್ ಗದ್ದೆ ಏನೋ ಊದ್ಕೊಂಡಿದ್ದೆ 10 ಅಂತ ಫೋನ್ ಮಾಡಿದರು. ನಾನು ಮೊದಲು ಅವ್ರನ್ನ ಮೀಟ್ ಮಾಡಿ ಒಂದು ಪಾಪ ಅವ್ರ ಆಶೀರ್ವಾದ ತಗೋಬೇಕು ಮೊದಲೇ. ಅದಾದಮೇಲೆ ಏನೇನು ಹೀರೋಗಳಿದ್ದಾರೆ ಅವ್ರದ್ದೆಲ್ಲ ಹೋಗಿ ಮಾತಾಡೋದು. ಶಿವಣ್ಣವ್ರನ್ನ ಭೇಟಿ ಆಗ್ತೀರಾ? ಭೇಟಿ ಆಗಲೇಬೇಕು ಸರ್, ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ಈಗ ಎಲ್ಲನೂ ಮಾತಾಡ್ತೀವಿ. ಈಗ ಚಿಕ್ಕವರು ದೊಡ್ಡವರು ಅಂತ ಬರೋಲ್ಲ, ನಾವೆಲ್ಲನೂ ಮಾತಾಡ್ತೀವಲ್ವ. ಪ್ರತಿ ಸಲಿನೂ ದೊಡ್ಡವ್ರ ಬಗ್ಗೆ ಇವ್ರ ಬಗ್ಗೆ ಮಧ್ಯೆ ಬರುತ್ತೆ. ದುಡ್ಡಿದ್ದರೆ ಇದು ನಂದಲ್ಲ ಆಡಿಯೋ ಅಂದರೆ ನಂಬ್ತೀವಿ. ಅದು ಚೆನ್ನಾಗಿರೋ ಸ್ಟ್ರೈಟಾಗಿರೋ ಆಡಿಯೋನೇ ನಂದಲ್ಲ ಅಂತ ಅಂದಾಗಲೂ ಕೆಲವರೆಲ್ಲ ನಂಬಿಸಿದ್ದಾರೆ. ಇದು ನಾನು ಕೇಳಿದೆ ಆಡಿಯೋ, ಇದು ಮಧ್ಯ ನಕ್ಷತ್ರ ಮಧ್ಯ ಕವರ್ ಸೌಂಡ್ ಎಲ್ಲ ಬಂದಿದೆ. ಯಾವುದೇ ಕಾರಣಕ್ಕೂ ಇದು ನಂದಲ್ಲ ಆಡಿಯೋ. ಇದು ಏನು ಮಾಡಿದ್ದಾರೆ ಏನು ಕತೆ ಅಂತ ಪ್ರತಿಯೊಂದು ಸತ್ಯ ಒಂದು ಟೈಮಲ್ಲಿ ಎತ್ತಿಡ್ತೀನಿ. ಈ ಟೈಮಲ್ಲಿ ಬೇಡ, ಯಾಕೆಂದ್ರೆ ನಾನೊಂದು ಕೊಚ್ಚೆ ಕಲ್ಲು ಹಾಕೋದು, ಅವರೊಂದು ಆರಿಸೋದು, ನನ್ನ ಮೇಲೆ ಆರೋದು ಮತ್ತೆ ಬೇಡ. ಕ್ಲೀನ್ ಮಾಡ್ಕೊಂಡು ಹೋಗೋಣ ಸರ್. ಒಂದು ಬುದ್ಧಿ ಕಲಿಸಿದ್ದಾರೆ, ಇನ್ಮೇಲೆ ಒಂದು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗೋಣ. ಯಾರ ಜೊತೆ ಇರಬೇಕು, ಯಾರ ಜೊತೆ ಇರಬಾರ್ದು, ಅದನ್ನು ಫಸ್ಟ್ ತಿಳ್ಕೊಂಡು ಹೋಗೋಣ ಅಂತ ಆಸೆ ಸರ್.